ನಾನು ಶ್ರುತಿ ಶಂಕರ್. ಇವತ್ತು ಬೆಂಗಳೂರಿನಲ್ಲಿ ಸದ್ದು ಮಾಡಿರುವಂತಹ ಸುದ್ದಿಗಳ ಸುತ್ತ ಕ್ವಿಕ್ ರೌಂಡ್ ಅಪ್ ನಿಮಗಾಗಿ. ಇಂದು ಬೆಂಗಳೂರಿನ ಬಿಬಿಎಂಪಿ ಕಚೇರಿಯಲ್ಲಿ ಕನ್ನಡ ನಾಮಫಲಕದ ಬಗ್ಗೆ ನಡೆದ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು 44,000 ಅಧಿಕೃತ ಮಳಿಗೆಗಳಿಗೆ ಈಗಾಗಲೇ ಕನ್ನಡ ನಾಮಫಲಕ ಕಡ್ಡಾಯ ನೋಟಿಸ್ ಜಾರಿ ಮಾಡ್ತಾ ಇದ್ದೇವೆ. ಅದರ ಜೊತೆ ಅನಧಿಕೃತ ಮಳಿಗೆಗಳಿಗೂ ಜನವರಿ 20ರಷ್ಟರಲ್ಲಿ ನೋಟಿಸ್ ನೀಡುತ್ತೇವೆ. ನಂತರ ಫೆಬ್ರವರಿ 28ರವರೆಗೂ ನಾಮಫಲಕ ಬದಲಾಯಿಸಲು ಗಡುವು ನೀಡಲಾಗುತ್ತದೆ ಎಂದು ಹೇಳಿದರು. ಕಾಡುಗೋಡಿ ವಿದ್ಯುತ್ ದುರಂತ ಬಳಿಕವೂ ಬೆಂಗಳೂರು ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರು ಜನರೇ ರಸ್ತೆಯಲ್ಲಿ ಓಡಾಟ ನಡೆಸುವ ಮುನ್ನ ಎಚ್ಚರ ಇರಲಿ. ಅಪಾಯಕ್ಕೆ ವಿದ್ಯುತ್ ಕಂಬಗಳು ಕಾಯ್ತಿವೆ. ಬೆಂಗಳೂರು ನಗರದ ನಾಗರಬಾವಿ ಬಳಿ ಅಪಾಯದ ಸ್ಥಿತಿಯಲ್ಲಿ ವಿದ್ಯುತ್ ಕಂಬಗಳು ಇವೆ. ವಿದ್ಯುತ್ ಕಂಬಗಳ ತಳಭಾಗದಲ್ಲಿ ಸಿಮೆಂಟ್ ಉದುರ್ತಾ ಇವೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭಯಭೀತಿಯಲ್ಲಿ ನಾಗರಬಾವಿ ಜನರು ಓಡಾಡುತ್ತಿದ್ದಾರೆ. ಅನಾಹುತ ಸಂಭವಿಸಿದರೆ ಅಧಿಕಾರಿಗಳೇ ಹೊಣೆ ಎಂದು ಸಾರ್ವಜನಿಕರು ಹೇಳ್ತಾ ಇದ್ದು, ಅಪಾಯದ ಸ್ಥಿತಿಯಲ್ಲಿರುವಂತಹ ವಿದ್ಯುತ್ ಕಂಬದ ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಜನರನ್ನ ಕೊಲ್ಲಲು ಯಮಸ್ವರೂಪಿ ವಿದ್ಯುತ್ ಕಂಬಗಳು ಕಾಯ್ತಿವೆ. ಜನವರಿ 4ರಂದು ನಗರದ ಜೆಟ್ ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣವನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರಕರಣ ಬೆಳವಣಿಗೆ ಕುರಿತು ಖುದ್ದು ಕಮಿಷನರ್ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಅವಧಿ ಮೀರಿದ ಬಳಿಕ ಯಾರೆಲ್ಲ ಪಬ್ನಲ್ಲಿ ಇದ್ರು ಅವರಿಗೆಲ್ಲ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದು, ಪಬ್ನಲ್ಲಿ ಆ ದಿನ ಕಾಟೇರ ಸಕ್ಸಸ್ ಪಾರ್ಟಿ ನಡೀತಾ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆ ನಟ ದರ್ಶನ್, ಧನ್ವೀರ್, ನಿರ್ಮಾಪಕ, ನಿರ್ದೇಶಕ ಸೇರಿ ಹಲವರಿಗೆ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ಸದ್ಯ ಕಾಟೇರ ಚಿತ್ರತಂಡ ಸಿನಿಮಾ ಪ್ರಮೋಷನ್ಗಾಗಿ ವಿದೇಶದಲ್ಲಿದ್ದು ಅವರನ್ನ ಸಂಪರ್ಕ ಮಾಡೋ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದ್ದು, ಈ ಬಾರಿ ಚಿತ್ರಕಲಾ ಪರಿಷತ್ತಿಗೆ 50 ಲಕ್ಷ ರೂಪಾಯಿ ಅನುದಾನವನ್ನ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದರು. ಭಾನುವಾರ ಕರ್ನಾಟಕ ಚಿತ್ರಕಲಾ ಪರಿಷತ್ ವತಿಯಿಂದ ಆಯೋಜನೆ ಮಾಡಲಾಗಿರುವಂತಹ 21ನೇ ಚಿತ್ರಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರಕಲೆ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಪುನರ್ ಉಚ್ಚರಿಸಿದರು. ಎಲ್ಲಾ ಜಿಲ್ಲೆಗಳಲ್ಲಿ ವಸ್ತು ಸಂಗ್ರಹಾಲಯ ಹಾಗೂ ಆರ್ಟ್ ಗ್ಯಾಲರಿ ಸ್ಥಾಪಿಸಲು ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಾಯ ಮಾಡಲಿದೆ ಅಂತಾನೂ ಇದೇ ಸಂದರ್ಭದಲ್ಲಿ ಸಿಎಂ ತಿಳಿಸಿದರು. ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಭೆಕೋರರನ್ನ ನಿರಪರಾಧಿಗಳು ಎಂದಿರುವಂತಹ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ವಿನಾಶಕಾಲೆ ವಿಪರೀತ ಬುದ್ಧಿ. ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತಹ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ತ್ರಿವಳಿ ತಲಾಕ್ ತೆಗೆದು ಹಾಕಿದ್ದು ಮೋದಿ ಸರ್ಕಾರ. ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚಿದವರನ್ನ ನಿರಪರಾಧಿ ಅಂತೀರಾ? ಈ ಮೂಲಕ ಬೇರೆಯವರಿಗೆ ಪ್ರಚೋದನೆ ಕೊಡುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಎಂದರು. ಬೆಂಗಳೂರಿನ ಬಿಬಿಎಂಪಿ ಕಚೇರಿಯಲ್ಲಿ ತೆರಿಗೆ ಶೇಖರಣೆ ಮತ್ತು ಗುತ್ತಿಗೆ ಹಾಗೂ ಲೀಸ್ ಕಟ್ಟಡಗಳ ಹರಾಜಿನ ಪ್ರಸ್ತಾವನೆ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಈಗಾಗಲೇ 320 ಕೋಟಿ ತೆರಿಗೆ ಹಣ ಸಂಗ್ರಹಿಸಲಾಗಿದೆ. ಈ ವರ್ಷ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಹಾಗೂ ಗುತ್ತಿಗೆ ಲೀಸ್ ಕಟ್ಟಡಗಳ ಹರಾಜಿನ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೇವೆ. ಹೊಸ ಲೀಸ್ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದರು. ಪತ್ನಿಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿ ಕೆಲಸದವಳ ಜೊತೆ ಪತಿರಾಯ ಪಲ್ಲಂಗ ಎರ್ತಿದ್ದಂತೆ. ನಿತ್ಯ ಇದೇ ರೀತಿ ಮಾಡ್ತಿದ್ದ ಪತಿ ಸುನಿಲ್ ಕುಮಾರ್ ವಿರುದ್ಧ ಪತ್ನಿ ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿದ್ದಾಳೆ. ಟಿಫಿನ್ ಮತ್ತು ಕಾಫಿಯಲ್ಲಿ ನಿದ್ರೆ ಮಾತ್ರೆ ಹಾಕಿ ಪತಿ ಮಲಗಿದ ಮೇಲೆ ಪಕ್ಕದ ರೂಮಿನಲ್ಲೇ ಕೆಲಸದಾಕೆ ಮಂಜುಳಾ ಜೊತೆಗೆ ಪತಿ ಸುನಿಲ್ ಪಲ್ಲಂಗ ಎರ್ತಿದ್ದಂತೆ. ಕಳೆದ ಜನವರಿ 3ರಂದು ಇದೇ ರೀತಿ ಟೀಯಲ್ಲಿ ದೂರುದಾರಿಗೆ ಕೆಲಸದಾಕೆ ಮಂಜುಳಾ ಟೀಯಲ್ಲಿ ನಿದ್ರೆ ಮಾತ್ರೆ ಹಾಕಿದ್ಲಂತೆ. ಆದರೆ ಮಾತ್ರೆ ಸರಿಯಾಗಿ ಕೆಲಸ ಮಾಡದೆ ಆರೆ ಬರೆ ನಿದ್ರೆಯಾಗಿ ದೂರುದಾರೆ ಬೇಗ ಎಚ್ಚರಗೊಂಡಿದ್ದಾಳೆ. ಎದ್ದು ಪಕ್ಕದ ರೂಮ್ನಲ್ಲಿ ನೋಡಿದಾಗ ಪತಿ ಮತ್ತು ಕೆಲಸದಾಕೆ ನಗ್ನ ಸತ್ಯ ಕಂಡು ಶಾಕ್ ಆಗಿದ್ದಾಳೆ. ಸಾರ್ವಜನಿಕರ ವಿಹಾರ ತಾಣವಾದ ರಾಜಾಜಿನಗರ, ನೇತಾಜಿ ಪಾರ್ಕ್ ಸೇರಿದಂತೆ ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಹಸು ಎಮ್ಮೆಗಳನ್ನ ಕಟ್ಟಿ ಗಲೀಜು ಮಾಡಲಾಗ್ತಿದೆ. ಇದರಿಂದ ಉದ್ಯಾನವನ ಪಾವಿತ್ರ್ಯತೆಗೆ ಧಕ್ಕೆಯಾಗ್ತಿದೆ ಅನ್ನುವಂತ ಪಬ್ಲಿಕ್ ನೆಕ್ಸ್ಟ್ ವರದಿ ಹಿನ್ನೆಲೆ ರಾಜಾಜಿನಗರ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಕೇವಲ 15 ದಿನಗಳ ಟೈಮ್ ಕೊಡಿ, ಆ ಪಾರ್ಕ್ನ ಚಿತ್ರಣವನ್ನೇ ಬದಲಿಸುವೆ ಎಂದು ಭರವಸೆ ನೀಡಿದ್ರು. 12ನೇ ಶತಮಾನದ ಕ್ರಾಂತಿಯೋಗಿ ಬಸವಣ್ಣನವರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಥವಾ ರಾಯಭಾರಿಯನ್ನಾಗಿಸಬೇಕು ಎಂಬ ಸ್ವಾಮೀಜಿ ಅವರ ಒಕ್ಕೊರಲ ಒತ್ತಾಯವನ್ನ ನಾನು ಗೌರವಿಸುತ್ತೇನೆ. ವೈಯಕ್ತಿಕವಾಗಿ ನನಗೆ ಈ ಘೋಷಣೆ ಬಗ್ಗೆ ತಕರಾರಿಲ್ಲ. ಆದರೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ನಿಯೋಗದ ಜೊತೆ ಚರ್ಚಿಸಿದ ಬಳಿಕ ಮಾತನಾಡಿದ ಸಿಎಂ ಅವರು, ಬಸವಾದಿ ಶರಣರ ಆಶಯಗಳೆಲ್ಲ ನಮ್ಮ ಸಂವಿಧಾನದಲ್ಲಿದೆ. ವಚನ ಮತ್ತು ಸಂವಿಧಾನದ ಧ್ಯೇಯೋದ್ದೇಶಗಳು ಒಂದೇ ಆಗಿವೆ ಎಂದರು.
ಕೆಆರ್ಪುರ ಬಳಿಯ ನಿರ್ವಾಣ್ ಸ್ಪಾ ಮೇಲಿನ ಸಿಸಿಬಿ ದಾಳಿ ಪ್ರಕರಣ ತನಿಖಾ ಜವಾಬ್ದಾರಿ ಮಹದೇವಪುರ ಎಸಿಪಿ ಪ್ರಿಯದರ್ಶಿನಿಗೆ ಅವರ ಹೆಗಲಿಗೆ ವಹಿಸಲಾಗಿದೆ. ಸಿಆರ್ ಡಿಸಿಪಿ ಅರುಣಾಂಶಗಿರಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮೊದಲು ಚರ್ಚೆಯಾಗಿತ್ತು. ಆದರೆ ಪ್ರಕರಣದಲ್ಲಿ ಸಾಕಷ್ಟು ಯುವತಿಯರ ವಿಚಾರಣೆ ನಡೆಸುವಂತ ಅವಶ್ಯಕತೆ ಇದ್ದು ಪ್ರಕರಣ ತನಿಖಾಧಿಕಾರಿಯಾಗಿ ಮಹಿಳಾ ಎಸಿಪಿ ಪ್ರಿಯದರ್ಶಿನಿ ಹೆಗಲಿಗೆ ವಹಿಸಲಾಗಿದೆ. ಇಂದು ಅಧಿಕೃತವಾಗಿ ಕೇಸ್ ಫೈಲ್ ಎಸಿಪಿ ಪ್ರಿಯದರ್ಶಿನಿ ಕೈ ಸೇರಲಿದ್ದು ನಾಳೆಯಿಂದ ತನಿಖೆ ಚುರುಕು ಪಡೆದುಕೊಳ್ಳಲಿದೆ. ಇವತ್ತಿನ ಬೆಂಗಳೂರು ನೆಕ್ಸ್ಟ್ ನ ಟಾಪ್ 10 ನ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.